ನಾವೇನಾರ ಮಾಡಕ್ಕೆ ಹೋಗಿರ್ತೀವಿ ಮತ್ತು ಜೀವನ ನಮಗೇನಾರ ಮಾಡಿಸ್ಬಿಡ್ತದ. ಸೊ ಹೆಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸತ್ಯ. ಆರಾಮ್ ತಿರುಗಾಡಿ ತಿನ್ನೋ ವಯಸ್ಸಿನಲ್ಲಿ ದುಡ್ಕೊಂಡು ತಿನ್ನೋ ಪರಿಸ್ಥಿತಿ ಬಂದುಬಿಟ್ಟದ. ಹಿಂಗೆ ಯಾಕೆ ಹೇಳಕತ್ತೀನಂದ್ರೆ ನಮ್ಮ ಸಿಚುವೇಶನ್ನೇ ಹಿಂಗೆ ಬಂದುಬಿಟ್ಟದ. ಅದಕ್ಕೆ ಈಗ ನಾ ಜಾಬ್ ಸಲಿಂದ ಬೆಂಗಳೂರಿಗೆ ಹೊಂಟೀನಿ. ಮತ್ತು ನನ್ನ ಕಷ್ಟ ಕಾಲದಾಗ ನಮ್ಮ ಸಂಬಂಧಿಕರು ಬರ್ತಾರೇನೋ ಇಲ್ಲ ಗೊತ್ತಿಲ್ಲ, ಆದ್ರೆ ನಮ್ಮ ಅಣ್ಣಂತರ ಇರೋ ನಮ್ಮ ದೋಸ್ತ ಒಬ್ಬ ಬಂದೇ ಬರ್ತಾನೆ ನೋಡ್ರಿ. ಅದಕ್ಕೆ ಇವತ್ತು ಬಸ್ ಬುಕ್ ಮಾಡಿ ಹೊಂಟೀನಿ ನೋಡ್ರಿ ಬೆಂಗಳೂರಿಗೆ. ನನಗೂ ಹೋಗಬಾರ್ದು ಅಂತೇಳಿ ಮನಸ್ಸಿತ್ತು, ಅದರ ಸಿಚುವೇಶನ್ನೇ ಹಿಂಗೆ ಬಂದಿತ್ತು. ಅದಕ್ಕಾಗಿ ಸಡನ್ನಾಗಿ ಎಲ್ಲರಿಗೂ ಬಿಟ್ಟು ನಾವು ಹೊಂಟೀನಿ ನೋಡ್ರಿ ಬೆಂಗಳೂರಿಗೆ. ಹಿಂಗೆ ಮಾಡಿ ಬೆಂಗಳೂರಿಗೆ ಬಂದುಬಿಟ್ಟೆ ನೋಡ್ರಿ. ಇಲ್ಲಿ ಬಂದಿಂದ ಸ್ವಲ್ಪನೂ ಮನಸ್ಸು ಬರತ್ತಿದ್ದಿಲ್ಲ. ಇಲ್ಲಿ ಬಂದು ನನಗೆ ಗೊತ್ತಾಗತ್ತಿಲ್ಲ ಮುಂದೆ ನಾ ವಿಡಿಯೋ ಮಾಡ್ತೀನೇನಿಲ್ಲ ಅಂತೇಳಿ. ಆದರೂ ನನಗೆ ಇರೋಕೆ ಇಲ್ಲಿ ಮಸ್ತ್ ಒಂದು ರೂಮ್ ಕೊಟ್ಟಿದ್ರು. ಇಲ್ಲೇ ಇರೋದು, ಇಲ್ಲೇ ಮಕ್ಕೊಳ್ಳೋದು. ಮತ್ತು ವರ್ಕ್ ಎಲ್ಲಿ ಮಾಡ್ಬೇಕಂದ್ರೆ ಇಲ್ಲೇ ತೆಳಗೆ ಆಫೀಸ್ ಅದ, ಇದೇ ಮನೆ ತೆಳಗೆ ಅದೇ ಆಫೀಸ್ನಾಗ ಕೆಲಸ ಅದ. ಕೆಲಸ ಏನಿಲ್ಲ ರೀ, ಕೆಲಸ ಮಾಡೋಕೆ ಒಂದು ಕಂಪ್ಯೂಟ್ರ್ ಕೊಟ್ಟಿರ್ತಾರೆ, ಅದ್ರಾಗೆ ಎಲ್ಲ ಕೆಲಸ ಮುಗಿಸ್ಕೊಂಬಿಡಿ. ಫಸ್ಟ್ ಟೈಮ್ ಬಂದಿನಲ್ಲ, ಅದಕ್ಕೆ ಸ್ವಲ್ಪ ತಿರುಗಾಡಿ ಬರ್ಬೇಕಂತ ಹೇಳಿ ಹೊರಗೆ ಬಂದೆ. ಅಲ್ಲಿ ಹಡ್ಡಿದನ್ನು ನೋಡಿ ನಾನೇ ಎದೆ ಹೊಡೆದು ಬಿಟ್ಟೆ ರೀ. ನೋಡ್ರಿ ಇಲ್ಲಿ ನೀವು ನೋಡ್ಬೋದು, ನೀವೇನು ಕುಡ್ಡರಲ್ಲ. ಹಂಗೆ ನಾ ಒಳಗೆ ಮಜಾಕ್ ಮಾಡ್ತೀನಿ. ನಂದೇ 12 ಆಗ್ಯದ, ನಿಮ್ಗೇನು ಗೊತ್ತಾಗಲ್ಲ. ಹಂಗೆ ತಿರುಗಾಡ್ಕೋತ ಮ್ಯಾಕ್ ಟಾಪ್ದಾಗ ಬಂದು ನಿಂತ್ಬಿಟ್ಟಿದೆ ನೋಡ್ರಿ. ಮತ್ತು ಇಲ್ಲೆಲ್ಲ ಇಟಾಚಿಗಳು ಕೆಲಸ ಮಾಡಾಕತ್ತವ್ರಿ. ಅಲ್ಲೊಂದು ಇಟಾಚಿ ಅದ ಮತ್ತು ಈ ಕಡೆ ಒಂದು ಅದ. ಇಲ್ಲಿ ನಿಂತು ನೋಡಿದ್ರೆ ಎಷ್ಟು ಚಂದ ಅನಿಸ್ತದ್ರಿ. ಆದರೆ ಮನೆ ಪರಿಸ್ಥಿತಿ ನೋಡಿ ಇಲ್ಲಿಂದ ಜಿಗಬೇಕು ಅನಿಸ್ತದ ನೋಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಬ್ಲಾಗ್.